ಈ ಸಿನಿಮಾ ಅನ್ನೋ ಮಾಯಾ ಲೋಕದಲ್ಲಿ ನಾವು ಪ್ರತಿದಿನ ಒಂದಲ್ಲ ಒಂದು ಬಣ್ಣದ ಸುದ್ದಿಯನ್ನ ನಿಮಗಾಗಿ ಹೊತ್ತು ತಂದಿರ್ತೀವಿ. ಇವತ್ತು ಏನಿದೆ ಅಂತ ಸುದ್ದಿ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾವು ಯಾವತ್ತೂ ನಮ್ಮ ಫ್ಯೂಚರ್ನ ಪ್ಲಾನ್ ಮಾಡಿದವರಲ್ಲ. ಜೈ ಭಾಸ್ಕರು ಧನುಷ್ ಇಂಜಿನಿಯರಿಂಗ್ ಕಾಲೇಜಿಂದ ನಾವು ಒಳ್ಳೆ ಫ್ರೆಂಡ್ಸು. ದಿ ಪ್ಲಾನ್ 6-5 = 2 ಚಿತ್ರದ ಕ್ಯಾಮರಾಮ್ಯಾನ್ ಕೀರ್ತಿ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡಿರೋ ಸಿನಿಮಾ. ಚಿತ್ರ ಸೆಟ್ಟೇರಿದಾಗಿನಿಂದಲೂ ಸೈಲೆಂಟ್ ಆಗಿದ್ದ ಈ ಚಿತ್ರ ಈಗ ಸ್ಯಾಂಡಲ್ವುಡ್ಗೆ ಹೊಸ ಸರ್ಪ್ರೈಸ್ ಕೊಟ್ಟಿದೆ. ಹೌದು, ದಿ ಪ್ಲಾನ್ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿದ್ದು ಕನ್ನಡ ಪ್ರೇಕ್ಷಕರೆದುರು ಮ್ಯಾಜಿಕ್ ಮಾಡಲು ಹೊರಟಿದೆ. ಹೊಸ ತಾರಾಂಗಣದ ಈ ಟ್ರೈಲರ್ ಅನ್ನ ನೋಡಿದ್ರೆ ಸಿನಿಮಾಗಾಗಿ ಸಖತ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ದಿ ಪ್ಲಾನ್ ಚಿತ್ರದ ಟ್ರೈಲರ್ ಅಷ್ಟು ಥ್ರಿಲ್ಲಿಂಗ್ ಆಗಿ ಮೂಡಿ ಬಂದಿದೆ. ನಂಗಿಲ್ಲಿರಕ್ ಆಗ್ತಿಲ್ವೋ? ನಂಗಿಲ್ಲಿಂದ ಆಚೆ ಹೋಗ್ಬೇಕಷ್ಟೇ. ನಮಗಿರೋದು ಎರಡೇ ಗುರಿ. ಒಂದು, ಈ ಜೈಲಿಂದ ಎಸ್ಕೇಪ್ ಆಗೋದು. ಇನ್ನೊಂದು, ನಿಮಗೆ 15 ದಿವಸ ಇರೋದು. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನೀವಿಲ್ಲಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹೊಸ ಜೈಲರ್ ಅನಂತ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿ ಬಂದಿರೋದು ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಅನ್ಸುತ್ತೆ. ಸದ್ಯ ಬಿಡುಗಡೆಯಾಗಿರೋ ಟ್ರೈಲರ್ನ ಪ್ರತಿ ದೃಶ್ಯಗಳಲ್ಲೂ ನಿರೀಕ್ಷೆ, ಕುತೂಹಲಗಳನ್ನ ಕಾಪಾಡಿಕೊಂಡಿದೆ. ಡಿಫರೆಂಟ್ ಸಿಚುವೇಶನ್ಗಳನ್ನ ಹೊಂದಿರೋ ದಿ ಪ್ಲಾನ್ ಜನರಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ದಿ ಪ್ಲಾನ್ ಸಿನಿಮಾದ ಕಥೆಯನ್ನ ರಚಿಸಿರೋದು ಹೊಸದಾಗಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರೋ ನಿರ್ದೇಶಕ ಕೀರ್ತಿ. ಇನ್ನು ಟೈಟಲ್ ಹೇಳೋ ಹಾಗೆ ಸಿನಿಮಾದಲ್ಲೂ ಕೂಡ ನಿರ್ದೇಶಕ ಕೀರ್ತಿ ಸಾಕಷ್ಟು ಪ್ಲಾನ್ಗಳನ್ನ ಕ್ರಿಯೇಟ್ ಮಾಡಿರೋದು ಇಂಟ್ರೆಸ್ಟಿಂಗ್ ಆಗಿ ಎನಿಸಿದೆ. ಇನ್ನು 15 ದಿನಗಳ ನಂತರ ವಿಚಾರಣೆಗೆ ಒಳಪಡಿಸುವಂತೆ ನ್ಯಾಯಾಲಯ ಆದೇಶಿಸುತ್ತಿದೆ. ಚಿತ್ರದಲ್ಲಿ 3 ಹೊಸ ಮುಖಗಳು ಪ್ರಮುಖ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದು, ಈ ಹೀರೋಗಳಿಗೆ ಕಮಾಂಡರ್ ಆಗಿ ದಿ ಮಾಸ್ಟರ್ ಎಂದೇ ಕರೆಸಿಕೊಂಡು ಅನಂತ್ನಾಗ್ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಆಟಗಾರ ಪ್ಲಸ್ ಸಿನಿಮಾಗಳಲ್ಲಿ ವಿಭಿನ್ನ ಭಂಗಿಗಳಲ್ಲಿ ಕಾಣಿಸಿಕೊಂಡಿದ್ದ 60ರ ಹರೆಯದ ಅನಂತ್ನಾಗ್ ದಿ ಪ್ಲಾನ್ ಚಿತ್ರದಲ್ಲಿ ಜೈಲರ್ ಆಗಿ ಮಿಂಚಲಿದ್ದಾರೆ. 35 ವರ್ಷಗಳ ಬಳಿಕ ಜೈಲ್ ಬ್ರೇಕ್ ಸಿನಿಮಾವೊಂದು ಸಿದ್ಧವಾಗಿದ್ದು, ಅನಂತ್ನಾಗ್ ಖಾಕಿ ತೊಟ್ಟು ಜೈಲರ್ ಪಾತ್ರದಲ್ಲಿ ಪ್ರೇಕ್ಷಕರೆದುರು ಬರ್ತಿದ್ದಾರೆ. ಅವರೇ ಹೊಸ ಜೈಲರ್. ಯಾವುದಕ್ಕೂ ನಾವಿನ ಮುಂದೆ ತುಂಬಾ ಕೇರ್ಫುಲ್ ಆಗಿರೋದು ಒಳ್ಳೇದು. ಹುಷಾರು. ಈಗ ಪ್ಲಾನ್ ಅನಿವಾರ್ಯ. ಮಲೆನಾಡಿಗೆ ಹೆಸರುವಾಸಿಯಾಗಿರೋ ಮಡಿಕೇರಿಯ ಸುತ್ತಮುತ್ತ ಕ್ಯಾಮೆರಾ ಕಣ್ಣುಗಳು ವರ್ಕ್ ಮಾಡಿದ್ದು, ಮಡಿಕೇರಿಯ ಕಾರಾಗೃಹದ ಒಳಗಡೆ ಹೆಣೆದಿರೋ ಕಥಾಹಂದರವೇ ದಿ ಪ್ಲಾನ್. ಚಿತ್ರದ ಮೋಷನ್ ಪೋಸ್ಟರ್ ಕೂಡ ಈಗಾಗಲೇ ರಿಲೀಸ್ ಆಗಿದ್ದು, ಮಿಂಚಿನ ಓಟ 35 ವರ್ಷಗಳ ಬಳಿಕ ಅನ್ನೋ ಅನಂತ್ನಾಗ್ ಅವರ ಡೈಲಾಗ್ ಇದು ಕನ್ನಡದಲ್ಲಿ ಮತ್ತೊಂದು ಸೂಪರ್ ಹಿಟ್ ಜೈಲ್ ಬ್ರೇಕಿಂಗ್ ಸಿನಿಮಾವಾಗೋ ಸೂಚನೆ ಕೊಡ್ತಾ ಇದೆ. ಅಂದಹಾಗೆ ದಿ ಪ್ಲಾನ್ ಚಿತ್ರವನ್ನ ಎಲ್ಲಾ ಕಲಾವಿದರು, ತಂತ್ರಜ್ಞರು ಕೂಡಿ ಮಾಡಿದ್ದು, ಚಿತ್ರದಲ್ಲಿ ಕಾಣಸಿಗೋ ಗ್ರಾಫಿಕ್ಸ್ ವರ್ಕ್ ಹೈಲೈಟ್ ಆಗಿದೆ. ದಿವಾಂಕರ್ ಸಿಂಗ್ ಕ್ಯಾಮೆರಾ ವರ್ಕ್ ಕಣ್ಣು ಕುಕ್ಕುವಂತಿದ್ದು, ಸಿನಿಮಾಗೆ ರಿಚರ್ಡ್ ಮತ್ತು ತೇಜಸ್ ನೀಡಿರೋ ಮ್ಯೂಸಿಕ್ ಮಸ್ತ್ ಆಗಿದೆ. ಡೇ ನೇಮ್ ಕ್ರಿಯೇಷನ್ ಅಂಡ್ ಮಾಲ್ಗುಡಿ ಟಾಕೀಸ್ ಕ್ರಿಯೇಷನ್ ಅಡಿ ನಿರ್ಮಾಣವಾಗಿರೋ ಈ ಚಿತ್ರಕ್ಕೆ ಸಹೋದರರಾಗಿರೋ ಸುನಿಲ್ ಶೆಟ್ಟಿ ಹಾಗೂ ಅಶೋಕ್ ಶೆಟ್ಟಿ ನಿರ್ಮಾಪಕರಾಗಿದ್ದಾರೆ.
15 ದಿನಗಳ ನಂತರ ವಿಚಾರಣೆಗೆ ಒಳಪಡಿಸುವಂತೆ ನ್ಯಾಯಾಲಯ ಆದೇಶಿಸುತ್ತಿದೆ. ಒಟ್ಟಾರೆ ಚಿತ್ರ ತನ್ನ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಲ್ಲಿ ಬ್ಯುಸಿಯಾಗಿದ್ದು ಸದ್ಯದಲ್ಲೇ ತೆರೆಗೆ ಅಪ್ಪಳಿಸಲಿದೆ. ಈಗ ಬಿಡುಗಡೆ ಮಾಡಿರೋ ಟ್ರೈಲರ್ ನಲ್ಲಿ ಪಕ್ಕಾ ಪ್ಲಾನ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಚಿತ್ರದಲ್ಲಿ ಪ್ಲಾನ್ ಸಖತ್ತಾಗಿದ್ಯಾ ಅಥವಾ ಚಿತ್ರದಲ್ಲಿ ಪ್ಲಾನೇ ಇಲ್ವಾ ಅಂತ ಹೇಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ದೀಪಿಕಾ, ರಾಜ್ ನ್ಯೂಸ್. ಸಿಲ್ವರ್ ಸ್ಕ್ರೀನ್ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್.